ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ DCT ಎಕ್ಸಾಮ್ ಬರೆದು ಬಂದಿದ್ದೀರಾ. ನಿಮ್ಮ 1 ವರ್ಷದ ಎಫರ್ಟ್ ಇವಾಗ ಕವರ್ ಆಗಿದೆ. ಸೊ ಇವಾಗ ನೀವೆಲ್ಲ ನೋಡ್ತಾ ಇರೋದು ಸರ್ ಕೀ ಆನ್ಸರ್ಸ್ ಬೇಕು, ಇವಾಗ ಕೀ ಆನ್ಸರ್ಸ್ ಬೇಕು ಅಂತ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆನೇ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಸೊ ಇವಾಗ ನಾನು ಕೀ ಆನ್ಸರ್ಸ್ ಕೊಡ್ತಾ ಇರೋದು 2025 ಕ್ವಶನ್ ಪೇಪರ್ದು ವರ್ಷನ್ D1. ಓಕೆ, ಸೊ ಇದರಲ್ಲಿ ಸ್ವಲ್ಪ ಮಿಕ್ಸ್ಅಪ್ ಮಾಡಿ ಕೇಳಿದಾನೆ, ಸ್ವಲ್ಪ ಫೀಡ್ಬ್ಯಾಕ್ ಕೇಳ್ತಾ ಇದ್ದಾರೆ. ಮಿಕ್ಸ್ಡ್ ಫೀಡ್ಬ್ಯಾಕ್ಸ್ ಇದೆ. ಸೊ ಲಾಸ್ಟ್ ಟೈಮ್ ಸ್ವಲ್ಪ ಈಸಿ ಇತ್ತು ಅಂತ ಬಂದಿತ್ತು, ಬಟ್ ಈ ಸಲ ಇಲ್ಲ ಸರ್ ಸ್ವಲ್ಪ ಕಷ್ಟ ಇದೆ ಅಂತಂದ್ರೆ ಏನು ಕಷ್ಟ ಇಲ್ಲ, ಮಾಡಿದ್ದೀರಾ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಡೋಂಟ್ ವರಿ. ಸೊ ಮಿಕ್ಸ್ಅಪ್ ಮಾಡಿದಾನೆ ಇಲ್ಲಿ, ಮೇನ್ಲಿ ಮಿಕ್ಸ್ಅಪ್ ಮಾಡಿದಾನೆ ಇಲ್ಲಿ. ಸೊ SND ಬಂದು ಈ ವರ್ಷನಲ್ಲಿ D1 ಅಲ್ಲಿ 1 to 15 ಇದೆ, ಮತ್ತೆ 96 to 100 ಇದೆ. ಓಕೆ, 20 ಎಲ್ಲ 20 ಕೊಟ್ಟಿದ್ದಾನೆ, ಜಾಸ್ತಿ ಇಲ್ಲ. ಚಾಪ್ಟರ್ಸ್ ಸ್ವಲ್ಪ ಶಫ್ಲಿಂಗ್ ಮಾಡಿದ್ದಾನೆ. ಓಕೆ, SND ಬಂದು 1 to 15 ಇದೆ, ಮತ್ತೆ 96 to 100 ಇದೆ. IT ಸ್ಕಿಲ್ಸ್ ಬಂದು 16 to 36 ಇದೆ. FEEE ಬಂದು 36 to 55 ಇದೆ. PMS ಬಂದು 56 to 75 ಇದೆ. ಮ್ಯಾಥ್ಸ್ ಬಂದು 76 to 95 ಇದೆ. ಸೊ ಇದೆಲ್ಲ ಕಂಪ್ಲೀಟ್ ಬರೋದು ನಿಮಗೆ ಶಫ್ಲಿಂಗ್ ಆಗಿ ಬಂದಿದೆ, ಅಷ್ಟೇ, ಇದೇನು ಇಲ್ಲ. ಅಪ್ಲಿಕೇಶನ್ ವೈಸ್ ಸ್ವಲ್ಪ ಜಾಸ್ತಿ ಕೇಳಿದಾನೆ, ಅಷ್ಟೇ, ಏನಿಲ್ಲ. ಈಸಿಯಾಗಿ ಮ್ಯಾಥ್ ದ ಫಾಲೋಯಿಂಗ್ ತರ ಕೇಳಿದಾನೆ, ಅಪ್ಲಿಕೇಶನ್ ವೈಸ್ ಕೇಳಿದಾನೆ. ಯಾಕಂದ್ರೆ C20 ಸಿಲೆಬಸ್ ಬರೋದೇ ಅಪ್ಲಿಕೇಶನ್ ವೈಸ್. ಸೊ ಕೀ ಆನ್ಸರ್ ನೋಡ್ತಾ ಹೋಗೋಣ. ಫಸ್ಟ್ ಥಿಂಗ್ ದ SND. ಸೊ SND ಬಂದು ಕ್ವಶನ್ ನಂಬರ್ 1 ಬಂದು SND ಸ್ಟಾರ್ಟ್ ಆಗುತ್ತೆ ಆಪ್ಷನ್ 4. ಕ್ವಶನ್ ನಂಬರ್ 2 ಬಂದು ಆಪ್ಷನ್ 3. So question number 2 ಬಂದು ಆಪ್ಷನ್ 3. ಕ್ವಶನ್ ನಂಬರ್ 3 ಬಂದು ಆಪ್ಷನ್ 2. ಕ್ವಶನ್ ನಂಬರ್ 4 ಬಂದು ಆಪ್ಷನ್ 3. ಕ್ವಶನ್ ನಂಬರ್ 5 ಬಂದು ಆಪ್ಷನ್ 2. ಆಮೇಲೆ ಕ್ವಶನ್ ನಂಬರ್ 6 ಬಂದು ಆಪ್ಷನ್ 2. ಕ್ವಶನ್ ನಂಬರ್ 7 ಬಂದು ಆಪ್ಷನ್ 2. ಕ್ವಶನ್ ನಂಬರ್ 8 ನೋಡಿ, ಈ ತರ ಒಂದು ಪ್ಯಾರಾಮೀಟರ್ಸ್ ಮತ್ತೆ ಮ್ಯಾಥ್ ದ ಫಾಲೋಯಿಂಗ್ ತರ ಕೇಳಿದಾನೆ, ಡಯಾಗ್ರಾಮ್ ಎಲ್ಲ ಕೇಳಿದಾನೆ. ಕ್ವಶನ್ ನಂಬರ್ 8 ಬಂದು ಆಪ್ಷನ್ 2. ಕ್ವಶನ್ ನಂಬರ್ 9 ಬಂದು ಆಪ್ಷನ್ 2. ಕ್ವಶನ್ ನಂಬರ್ 10 ಬಂದು ಪೈಥಾನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಓಕೆ, ಪೈಥಾನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಕ್ವಶನ್ ನಂಬರ್ 10 ಬಂದು ಪೈಥಾನು ಆಪ್ಷನ್ 2 ಬರುತ್ತೆ. ಕ್ವಶನ್ ನಂಬರ್ 11 ಬಂದು ನೋಡಿ, ಈ ತರ ಮ್ಯಾಥ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ಇಸ್ ಜಾಸ್ತಿ ಕೇಳಿದಾನೆ, ಮ್ಯಾಥ್ ದ ಫಾಲೋಯಿಂಗ್. ಯಾಕಂದ್ರೆ ಎಲ್ಲ 2-3 ಕವರ್ ಮಾಡಿದಾನೆ, ಒಂದೇ ಕ್ವಶನ್ ಮಾಡೋದು ಬೇಡ ಅಂತ 2-3 ಕವರ್ ಮಾಡಿದಾನೆ, ಅಷ್ಟೇ, ಇನ್ನೇನು ಇಲ್ಲ. ಬಟ್ ಈಸಿ ಇದೆ. ಕ್ವಶನ್ ನಂಬರ್ 11 ಬಂದು 1 ಇದೆ, ಮತ್ತೆ ಸ್ಮಾಲ್ ಪ್ರೋಗ್ರಾಮ್ಸ್ ಕೇಳಿದಾನೆ. ಕ್ವಶನ್ ನಂಬರ್ 12 ಬಂದು ಆಪ್ಷನ್ 4. ಓಕೆ, ಕ್ವಶನ್ ನಂಬರ್ 12 ಬಂದು ಆಪ್ಷನ್ 4. ಕ್ವಶನ್ ನಂಬರ್ 13 ಬಂದು ಆಪ್ಷನ್ 2. ಕ್ವಶನ್ ನಂಬರ್ 14 ಬಂದು ಆಪ್ಷನ್ 1. ಒಂದು ಸ್ಮಾಲ್ ಪ್ರೋಗ್ರಾಮ್ ತರ ಕೇಳಿದ್ದಾನೆ ನಿಮಗೆ. ಓಕೆ, ಕ್ವಶನ್ ನಂಬರ್ 15 ಬಂದು ಆಪ್ಷನ್ 3. ನೋಡಿ, ಇಲ್ಲಿಗೆ SND ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಇಲ್ಲಿಂದ IT ಸ್ಕಿಲ್ಸ್. ಆಕ್ಚುಲಿ SND ಬಂದು 20 ಮಾರ್ಕ್ಸ್ ಬರಬೇಕು. ನೆಕ್ಸ್ಟ್ 5 ಕ್ವಶನ್ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆ, ಸೊ ನೆಕ್ಸ್ಟ್ ಬಂದು IT ಸ್ಕಿಲ್ಸ್ ಸ್ಟಾರ್ಟ್ ಆಗುತ್ತೆ. ಸೊ IT ಸ್ಕಿಲ್ಸ್ ಅಲ್ಲಿ ಕ್ವಶನ್ ನಂಬರ್ 16 ಬಂದು ಆಪ್ಷನ್ 2. 17 ಬಂದು ಆಪ್ಷನ್ 3. 18 ಬಂದು ಆಪ್ಷನ್ 2. 19 ಬಂದು ಆಪ್ಷನ್ 3. 20 ಬಂದು ಆಪ್ಷನ್ 4. 21 ಬಂದು ಆಪ್ಷನ್ 3. 22 ಬಂದು ಆಪ್ಷನ್ 2. 23 ಬಂದು ಆಪ್ಷನ್ 1. 24 ಬಂದು ಆಪ್ಷನ್ 2. 25 ಬಂದು ಆಪ್ಷನ್ 2. 26 ಬಂದು ಆಪ್ಷನ್ 3. 27 ಬಂದು ಆಪ್ಷನ್ 1. 28 ಬಂದು ಆಪ್ಷನ್ 2. 29 ಬಂದು ಆಪ್ಷನ್ 3. 30 ಬಂದು ಆಪ್ಷನ್ 2. 31 ಬಂದು ಆಪ್ಷನ್ 2. 32 ಬಂದು ಆಪ್ಷನ್ 2. 33 ಬಂದು ಆಪ್ಷನ್ 3. 34 ಬಂದು ಆಪ್ಷನ್ 3. 35 ಬಂದು ಆಪ್ಷನ್ 2. ನೋಡಿ, ಇಲ್ಲಿಗೆ IT ಸ್ಕಿಲ್ಸ್ ಎಂಡ್ ಆಗುತ್ತೆ, 20 ಕ್ವಶನ್ ಎಂಡ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ FEEE ಸ್ಟಾರ್ಟ್ ಆಗುತ್ತೆ. FEEE ಈಸಿ ಕೇಳಿದಾನೆ, ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ತುಂಬಾ ಈಸಿ ಕೇಳಿದಾನೆ. ಮ್ಯಾಥ್ ದ ಫಾಲೋಯಿಂಗ್ ತರ ಕೇಳ್ಬಿಟ್ಟಿದ್ದಾನೆ, ಏನೂ ಇಲ್ಲ, ತುಂಬಾ ಈಸಿ ಇದೆ. ಫೀಡ್ಬ್ಯಾಕ್ಸ್ ಬರ್ತಾ ಇದೆ. ಕ್ವಶನ್ ನಂಬರ್ 36 ಸ್ಟಾರ್ಟ್ ಆಗುತ್ತೆ. FEEE 36 to 55 ಸ್ಟಾರ್ಟ್ ಆಗುತ್ತೆ. 36 ಇಂದ 36 ಕ್ವಶನ್ ನಂಬರ್ ಬಂದು ಆಪ್ಷನ್ 4. 37 ಬಂದು ಆಪ್ಷನ್ 3. 38 ಬಂದು ಆಪ್ಷನ್ 4. 39 ಬಂದು ಆಪ್ಷನ್ 3. 40 ಬಂದು ಆಪ್ಷನ್ 3. 41 ಬಂದು ಆಪ್ಷನ್ 3. 42 ಬಂದು ಆಪ್ಷನ್ 1. 43 ಬಂದು ಆಪ್ಷನ್ 4. 44 ಬಂದು ಆಪ್ಷನ್ 1. 45 ಬಂದು ಆಪ್ಷನ್ 3. 46 ಬಂದು ಆಪ್ಷನ್ 2. 47 ಬಂದು ಆಪ್ಷನ್ 1. 48 ಬಂದು ಆಪ್ಷನ್ 3. 49 ಬಂದು ಆಪ್ಷನ್ 3. 50 ಬಂದು ಆಪ್ಷನ್ 2. 51 ಬಂದು ಆಪ್ಷನ್ 4. 52 ಬಂದು ಆಪ್ಷನ್ 4. 53 ಬಂದು ಆಪ್ಷನ್ 4. 54 ಬಂದು ಆಪ್ಷನ್ 2. 55 ಬಂದು ಆಪ್ಷನ್ 2. ಓಕೆ, ಸೊ ಎಲ್ಲ ಈಕ್ವಲ್ ಆಗಿ ಕೇಳಿದಾನೆ, ಏನು ಜಾಸ್ತಿ ಏನಿಲ್ಲ. 1-2 ಕ್ವಶನ್ಸ್ ಆ ಕಡೆ ಆಗಿದೆ. ಸೊ 36 to 55 ಬಂದು FEEE ಆಗುತ್ತೆ. ಸೊ 56 ಇಂದ PMS ಬರುತ್ತೆ. ಸೊ 56 to 95 PMS ಬರುತ್ತೆ ನಿಮಗೆ. ಸೊ 56 ಬಂದು ಆಪ್ಷನ್ 3. 57 ಬಂದು ಆಪ್ಷನ್ 1. 58 ಬಂದು ಆಪ್ಷನ್ 2. 59 ಬಂದು ಆಪ್ಷನ್ 3. 60 ಬಂದು ಆಪ್ಷನ್ 1. 61 ಬಂದು ಆಪ್ಷನ್ 1. 62 ಬಂದು ಆಪ್ಷನ್ 2. 63 ಬಂದು ಆಪ್ಷನ್ 3. 64 ಬಂದು ಆಪ್ಷನ್ 3. 65 ಬಂದು ಆಪ್ಷನ್ 3. 66 ಬಂದು ಆಪ್ಷನ್ 4.
67 ಬಂದು ಆಪ್ಷನ್ 1, 68 ಬಂದು ಆಪ್ಷನ್ 2, 69 ಬಂದು ಆಪ್ಷನ್ 2, 70 ಬಂದು ಆಪ್ಷನ್ 2, 71 ಬಂದು ಆಪ್ಷನ್ 2, 72 ಬಂದು ಆಪ್ಷನ್ 2, 73 ಬಂದು ಆಪ್ಷನ್ 4, 74 ಬಂದು ಆಪ್ಷನ್ 2, 75 ಬಂದು ಆಪ್ಷನ್ 2. ಸೊ ಇಷ್ಟು PMS ಆಯಿತು ನಿಮಗೆ. ನೆಕ್ಸ್ಟ್ ಮ್ಯಾಥ್ಸು, ನಿಮ್ಮ ಫೇವರೇಟ್ ಮ್ಯಾಥ್ಸ್ ಸ್ಟಾರ್ಟ್ ಆಗೋದು. ಬಟ್ ಈ ಈಸಿನೇ ಕೇಳಿದ್ದಾನೆ. ಓಕೆ, ಸ್ವಲ್ಪ ಕ್ವಶನ್ಸ್ ಡೆಪ್ತ್ ಕೇಳಿದಾನೆ ಅಷ್ಟೇ, ಏನು ತಲೆ ಕೆಡಿಸ್ಕೊಳಂಗಿಲ್ಲ, ಬಟ್ ಈಸಿ ಇದೆ. ಕ್ವಶನ್ ನಂಬರ್ 76 to 95 ಮ್ಯಾಥ್ಸ್ ಬರುತ್ತೆ. 76 ಬಂದು ಆಪ್ಷನ್ 1 ಮ್ಯಾಟ್ರಿಕ್ಸ್ ಮೇಲೆ ಕೇಳಿದ್ದಾನೆ. 77 ಬಂದು ಆಪ್ಷನ್ 3. ಮತ್ತೆ ಇದು ಮ್ಯಾಥ್ಸ್ PDF ನ ಸೊಲ್ಯೂಷನ್ಸ್ ಕೊಡ್ತೀನಿ ನಾನು ನಿಮಗೆ, ವೆಯ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. 77 ಬಂದು ಆಪ್ಷನ್ 3, 78 ಬಂದು ಆಪ್ಷನ್ 2, 79 ಬಂದು ಆಪ್ಷನ್ 4, 80 ಬಂದು ಆಪ್ಷನ್ 4, 81 ಬಂದು ಆಪ್ಷನ್ 1, 82 ಬಂದು ಆಪ್ಷನ್ 4, 83 ಬಂದು ಆಪ್ಷನ್ 3, 84 ಬಂದು ಆಪ್ಷನ್ 3, 85 ಬಂದು ಆಪ್ಷನ್ 3, 86 ಬಂದು ಆಪ್ಷನ್ 3 ಡೈರೆಕ್ಟ್ ಫಾರ್ಮುಲಾ ಮೇಲೆ ಕೇಳಿದ್ದಾನೆ. 87 ಬಂದು ಆಪ್ಷನ್ 3, 88 ಬಂದು ಆಪ್ಷನ್ 1, 89 ಬಂದು ಆಪ್ಷನ್ 2, 90 ಬಂದು ಆಪ್ಷನ್ 3, 91 ಬಂದು ಆಪ್ಷನ್ 1. ಮೇಲೆ ಇಂಟಿಗ್ರೇಷನ್ ಅಷ್ಟೇ, ಡೈರೆಕ್ಟ್ ಕ್ವಶನ್ಸ್ ಇದೆ, ನಾವು ಮಾಡಿಸಿರೋ ಕ್ವಶನ್ಸ್ ಬಂದಿದೆ. 92 ಬಂದು ಆಪ್ಷನ್ 1, 93 ಬಂದು ಆಪ್ಷನ್ 3, 94 ಬಂದು ಆಪ್ಷನ್ 2, 95 ಬಂದು ಆಪ್ಷನ್ 2. ಸೊ ಇಲ್ಲಿವರೆಗೂ ಮ್ಯಾಥ್ಸ್ ಮುಗಿಯಿತು. ಅಂದ್ರೆ 76 ಇಂದ 94 ಮ್ಯಾಥ್ಸ್ ಮುಗೀತು. ನೆಕ್ಸ್ಟ್ S&A ಅಲ್ಲಿ ಮುಗಿದ, ಫಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು 10th ಇಲ್ಲಿಗೆ ಬರ್ತಾ ಇದೆ. ನೆಕ್ಸ್ಟ್ 15th ಎಂಡ್ ಆಗಿತ್ತು ಅಲ್ಲಿ. 96 ಬಂದು ಆಪ್ಷನ್ 3, 97 ಬಂದು ಕನ್ಫ್ಯೂಷನ್ ಇದೆ, 2 ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ, ಎರಡರಲ್ಲೂ ಕರೆಕ್ಟ್ ಇರ್ಬೋದು ಅಂತ, ಅದಕ್ಕೆ 1 or 3, ಬಟ್ ಕೀ ಆನ್ಸರ್ ಬರೋವರೆಗೂ ವೆಯ್ಟ್ ಮಾಡಿ. ಸೊ ಇಲ್ಲಿ ಏನು ಇಲಿಸ್ಟ್ರೇಟ್ ಮಾಡ್ತಾ ಇದೀವಿ, ಇದು ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಕೊಡ್ತಾ ಇರೋದು, ಬಟ್ ಕೆ ಇಂದ ಏನ್ ಆನ್ಸರ್ ಬರುತ್ತೆ ಇದೆ ಕೀ ಆನ್ಸರ್. ನಾಳೆದೊಳಗೆ ಅಪ್ಡೇಟ್ ಮಾಡ್ತಾರೆ, ವೆಯ್ಟ್ ಮಾಡಿ. ಸದ್ಯಕ್ಕೆ ಅಲ್ಲಿವರೆಗೂ ರೆಫರೆನ್ಸ್ ಮಾಡ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ 99% ಕರೆಕ್ಟ್ ಇರುತ್ತೆ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. 97 ಬಂದು ಆಪ್ಷನ್ 1 or 3, ಅದೇ ತರ 98 ಬಂದು 2 ಆಪ್ಷನ್ ಬರುತ್ತೆ, 1 or 4, 99 ಬಂದು 1, 100 ಬಂದು ಆಪ್ಷನ್ 3. ಓಕೆ, ಸೊ ಇಷ್ಟು ಸ್ಟೂಡೆಂಟ್ಸ್ ಕೀ ಆನ್ಸರ್ಸ್ ಎಲ್ಲ ಕಂಪ್ಲೀಟ್ ಕೊಟ್ಟಿದ್ದೀನಿ ನಾನು ನಿಮಗೆ. ಸೊ ಒಂದ್ಸಲಿ ಕುತ್ಕೊಂಡು ಡೀಟೇಲ್ ಆಗಿ ರೆಫರ್ ಮಾಡಿ. ಎಲ್ಲ ವರ್ಷನ್ಸ್ ಬಂದ ಮೇಲೆ ಸಿಕ್ಕಿದ್ಮೇಲೆ ವರ್ಷನ್ ವೈಸ್ ನಾನು ನಿಮಗೆ ಕೊಡ್ತೀನಿ. ಓಕೆ, ಸೊ ಇದೇ ತರ ಬರೋದು ನಿಮಗೆ. ಸೊ ಈ ತರ ಅಪ್ಡೇಟ್ಸ್ಗಾಗಿ ND ಅಕಾಡೆಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಓಕೆ, ಆಲ್ ದ ಬೆಸ್ಟ್ ಫಾರ್ ಯು, ಹೋಪ್ ಫಾರ್ ಗುಡ್ ರಿಸಲ್ಟ್ಸ್. ಸೊ ಪ್ಯಾರಾಮೀಟರ್ ಈ ತರ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಿಮ್ಮ ಗ್ರೂಪ್ಸ್ ಎಲ್ಲ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.